ಕಳೆದ ಸೆಪ್ಟೆಂಬರ್ 6ರಂದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕೊಪ್ಪಿಕಾರ ರೋಡ್ನಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ಸಂದರ್ಭದಲ್ಲಿ ಯುವಕನಿಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಚಾಕು ಇರಿದ ಆರೋಪಿಗಳೆಂದು ಶಹರ ಠಾಣೆಯ ಪೊಲೀಸರು ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೆಟ್ಲ್ಮೆಂಟ್ 26 ವರ್ಷದ ರಾಕೇಶ್ ಬೀಜವಾಡ, ಸೋನಿಯಾ ಗಾಂಧಿನಗರದ 24 ವರ್ಷದ ಶಿವಕುಮಾರ ಡವಳೇಶ್ವರ, 21 ವರ್ಷದ ಶ್ರೀ ಗೋಕಾಕ್, 20 ವರ್ಷದ ಫಕೀರೇಶ ದೊಡ್ಮನಿ ಬಂಧಿತ 4 ಜನ ಆರೋಪಿಗಳಾಗಿದ್ದಾರೆ. ಚೇತನ ಬಿಡ್ನಾಳ ನಿವಾಸಿ ಚೇತನ ಚಾಕು ಇರಿತಕ್ಕೆ ಒಳಗಾಗಿದ್ದ ಯುವಕನಾಗಿದ್ದಾನೆ. ಗಣಪತಿ ಮೆರವಣಿಗೆಯಲ್ಲಿ ಕಾಲ್ತುಣಿತದ ವಿಚಾರಕ್ಕೆ ಕಿರಿಕ್ ನಡೆದು ಚೇತನ ಮೂತ್ರ ವಿಸರ್ಜನೆಗೆ ತೆರಳಿದ ಸಂದರ್ಭದಲ್ಲಿ ಚಾಕು ಇರಿಯಲಾಗಿತ್ತು. ಕೂಡಲೇ ಸ್ಥಳೀಯವಾಗಿದ್ದ ಸ್ನೇಹಿತರು ಸೇರಿ ಅಲ್ಲಿನ ಯುವಕರು ಚೇತನನನ್ನು ಖಾಸಗಿ ಆಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ದಾಖಲಿಸಿದ್ರು. ಅಂದು ಘಟನೆ ಮಾಹಿತಿ ತಿಳಿದು ಖಾಸಗಿ ಆಸ್ಪತ್ರೆಗೆ ಶಹರ ಠಾಣೆಯ ಪೊಲೀಸರು ಸೇರಿ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ ಆಸ್ಪತ್ರೆಗೆ ಭೇಟಿ ಘಟನೆಯ ಕುರಿತು ಮಾಹಿತಿ ಪಡೆದುಕೊಂಡರು. ನಂತರ ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ಇಳಿದಿದ್ದ ಶಹರ ಠಾಣೆಯ ಪೊಲೀಸರು ಈಗ 4ರನ್ನು ಬಂಧನ ಮಾಡಿದ್ದಾರೆ. ಈ ಕುರಿತು ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವರದಿ ಸಂತೋಷ ಮೇದಾರ, ಹುಬ್ಬಳ್ಳಿ.